ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ హరిచిన్. ನಿವೇಶನಗಳನ್ನು ನೀಡದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಲಿತರಿಗೆ ನಿವೇಶನಗಳನ್ನು ನೀಡದ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ದಲಿತರಿಗೆ 30ಕ್ಕೆ 40 ಸೈಟ್ ಕೊಡದ ನಾಲಾಯಕ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಭೂಗಳ್ಳರಿಗೆ ಅವರ ಇಷ್ಟ ಬಂದಂತೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ತಾಲೂಕಾ ಆಡಳಿತಕ್ಕೆ ಹೇಳಿದಿಕ್ಕಾರ. ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಂತೆ ಸರ್ಕಾರ, ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಒಬ್ಬರಿಗೆ ನಾವು ಅವಕಾಶ ಮಾಡ್ತೀವಿ. ಇವಾಗ ನಮ್ಮನ್ನು ಹೊಡೆದ್ಬಿಟ್ಟು ನಮ್ಮನ್ನು ಸಾಯಿಸ ಮೇಲೆ ನೀವು ಸರ್ವೆ ಮಾಡಿ. ನಾವು ಪ್ರಾಂತದಲ್ಲಿದ್ರೆ ನಾವು ಅಬ್ಜೆಕ್ಷನ್ ಮಾಡ್ತೇವೆ. ಫಸ್ಟ್ ಸಾಯಿಸ್ಬಿಡ್ರಿ ನಮ್ಮನ್ನು, ಆಮೇಲೆ ಸರ್ವೆ ಮಾಡ್ರಿ. ನೀವು ನಾವಂತೂ ಪ್ರಾಂತದಲ್ಲಿದ್ರೆ ಸರ್ವೆ ಮಾಡಕ್ ಬಿಡಲ್ಲ ನಾವು. ಈಗ ನಾವು ಅಷ್ಟೇ, ನಮ್ಮ ವಾದ ಅಷ್ಟೇ. ಈ ಬಡವರು ಜಾಸ್ತಿ ಫಸ್ಟ್ ನಮ್ಮನ್ನು ಸಾಯಿಸ್ರಿ, ಆಮೇಲೆ ಸರ್ವೆ ಮಾಡ್ತೀವಿ. ನಮ್ಮನ್ನು ಸಾಯಿಸ್ಬಿಟ್ಟು ಆಮೇಲೆ ಸರ್ವೆ ಮಾಡ್ರಿ. ಬರ್ಲಿ, ಜಿಲ್ಲಾಧಿಕಾರಿಗಳ ಬರ್ಲಿ, ತಹಸೀಲ್ದಾರ್ ಬರ್ಲಿ, ಅವ್ರು ಏನಾರ ಮಾಡೋಣ, ಅವ್ರೇನ್ ಮಾಡ್ತೀವಿ, ಅವ್ರು ಬೆಳಗ್ಬೇಕಂತ ನಮ್ಗೇನು ಕೊಡ್ತಾರೆ ಕೊಡ್ಲಿ, ಅವ್ರು ಏನು ಕೊಡ್ತಾರ ಕೊಡ್ಲಿ, ತಪ್ಪೇನಿಲ್ಲ. ದಯವಿಟ್ಟು ನಾವು ಕಿತ್ತಾಡೋದು ಬೇಡ, ಅಧಿಕಾರಿಗಳನ್ನ ತಗೋಣ, ಅವ್ರು ಬರ್ಲಿ, ಸರ್ವೆ ಮಾಡಿ. ಈ ಕಡೆ ತೆಗಿ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಸೋಲೋದಿಲ್ಲ, ಸೋಲೋದಿಲ್ಲ. ರಕ್ತವನ್ನು ಕೊಡುತ್ತೇವೆ, ನ್ಯಾಯವನ್ನು ಕೊಡುತ್ತೇವೆ, ರಕ್ತವನ್ನು ಕೊಡುತ್ತೇವೆ, ನ್ಯಾಯವನ್ನು ಕೊಡುತ್ತೇವೆ. ಅದೆಷ್ಟು ಏನಾದ್ರು ಮಾಡಬೇಕು. ಇನ್ನೊಂದೇನು ಗೊತ್ತಾ, ಸುಮಾರು ವರ್ಷಗಳಿಂದ ಈ ಕಡೆ ಇರ್ತಕ್ಕಂಥವ್ರು ಸೈಟ್ಲೆಸ್ ಕೊಡೋದಕ್ಕೆ ಯೋಗ್ಯ ಇಲ್ಲ. ಸರ್ಕಾರಕ್ಕೆ ಸೈಟ್ಗಳು ಕೊಡ್ಲಿ, ಆಮೇಲೆ ಕೊಡ್ಲಿ ಬೇರೆಯವ್ರಿಗೆ. 20-30-40 ಸೈಟ್ ಕೊಡ್ರಿ ಸಾಕು. DC ಅವ್ರಿಗೆ ಕೇಳ್ತಾ ಇದ್ವಿ ನಾವು. ನಮಗ್ ಕೊಟ್ಬಿಟ್ಟು ಆಮೇಲೆ ಕೊಡ್ರಿ ಅವ್ರಿಗೆ ಎಕರೆಗಳು. ಅವ್ರು ಕೊಡ್ರಿ, ಎಲ್ಲಿ ಬೇಕೋ ಎಕರೆಗಳು ಕೊಡ್ರಿ ಅವರು. ನಾವು ಫಸ್ಟ್ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ ನಮ್ಗೆ, ಅದು ಕೊಡ್ರಿ ಫಸ್ಟ್. నమ్మదనే యాక్ కొడಬೇಕು, వేరేలలో జాగ్రత్త మాకిల్లు వాకులు లేవు, లేని దానికి వచ్చి పోరాడుతా ఉన్నాము. అది వెరీ గుడ్. మాకే అంటే సార్, మాకే కూడా జాగ్రత్త లేదు. మాకే అంటే సార్, సైకిల్ లేదు కట్టుకునేకి, మేము పేదవాళ్ళ, ఇదే జాగా కావాలా పోరాడుతున్నాం. మా దేవుడికో ఎత్తుకోపోయి ఇచ్చిస్తే మేము కర్ణాటక వాళ్ళు మేము ఆడిపోయేది. మాకు ఇల్లు లేకుండా, వాకిండ్లు లేకుండా వచ్చి ఈ బయట పోరాడు వస్తా ఉన్నాము. తాగేకి నీళ్లు లేదు, గుడ్చా గుట్ట వేసుకుని పోరాడుతున్నాం మేము. ఎవరికో ఎత్తుకోపోయి ఇచ్చిస్తే మేమేం కట్టుకోవాలా? కర్ణాటకలో ఉండేవాళ్ళు ఇదిగా కాకుండా ఎవరా వచ్చి మాకు ఇది కావాలంటే మేము ఇస్తామా? ఎక్కడో సరే మేము పోరాడతాము. ಕೂಡ ಇದೆ. ನಾವೇನು ದಾಖಲೆ ಇಲ್ಲದ ರಹಿತವಾಗಿ ನಾವು ಈ ಹೋರಾಟ ಏನು ಮಾಡ್ತಾ ಇಲ್ಲ. ಸರಿಯಾದಂಥ ದಾಖಲೆಗಳ ಸಮೇತ ಮತ್ತು ನಮ್ಮ ಮೇಲೆ ಕೋರ್ಟಲ್ಲಿ ಹಾಕಿರ್ತಕ್ಕಂಥ ದಾಖಲೆಗಳು ಕೂಡ ಪತ್ರಿಕಾ ಮತ್ತು ಏನು ಮಾಧ್ಯಮದವರಿಗೆ ಈ ಒಂದು ಪತ್ರಿಕೆಯನ್ನು ಪ್ರಕಟಿಸ್ತಾ ಇದ್ದೀವಿ, ಬಿಡುಗಡೆ ಮಾಡಿದ್ದೀವಿ.
ಅದನ್ನು ಕಾನೂನುಬದ್ಧವಾಗಿ ಏನು ಕ್ರಮ ತಗೊತೀರೋ ಅದು ನಿಮ್ಮ ವಿವೇಚನೆಗೆ ಬಿಡ್ತಕ್ಕಂಥ ವಿಚಾರ. ಜಿಲ್ಲಾಧಿಕಾರಿಗಳು ಇದನ್ನು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ತಿರೋ ಒಂದು ಭರವಸೆ ನಮಗೆ ದಲಿತರಿಗೆ ಇನ್ನೂ ಸತ್ತಿಲ್ಲ. ಬಹುಶಃ ಈ ವಿಚಾರದಲ್ಲಿ ಇದನ್ನು ಹಿಂಗೆ ಏನಾದರೂ ಬಿಟ್ಟರೆ ನಾವು ಕಡಾಖಂಡಿತವಾಗಿ ತುಂಬ ನೊಂದಂಥ ಜನಾಂಗ ಲೀಸ್ಟಲ್ಲಿ ಸೇರ್ಕೊಳ್ತೀವಿ ಅಂತ ನಾವೊಂದು ಈ ಒಂದು ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ ನ್ಯಾಯ ಒದಗಿಸ್ಕೊಡ್ತೀರಾ ಅನ್ನೋ ಒಂದು ನಂಬಿಕೆಯನ್ನು ಸಂಪೂರ್ಣ ಭರವಸೆಯಿಂದ ಈ ಒಂದು ಪತ್ರಿಕೆಯವರಿಗೆ ಬಿಡುಗಡೆಯನ್ನು ಮಾಡ್ತಾಯಿದ್ದೀವಿ ಅಂತ ದಲಿತ ಸಂಘಟನಾ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಜೊತೆಗೆ ಸಾಮಾಜಿಕ ಹೋರಾಟದಲ್ಲಿ ಭಾಗಿಯಾಗಿ ಇಲ್ಲಿನ ಏನು ಕಂತನಹಳ್ಳಿ ಗ್ರಾಮ ಇವತ್ತು ದಿವಸ ಗಡಿ ಭಾಗದಲ್ಲಿರ್ತಕ್ಕಂಥ ದಲಿತ ಕುಟುಂಬದಲ್ಲಿರತಕ್ಕಂತಹ ಜೊತೆಗೆ ಬಡಬಗ್ಗರು ಅಂತಲೇ ಹೇಳ್ಬೋದು. ಈ ಕಾಲಕ್ಕೂ ಕೂಡ ನಮಗೆ ಇಷ್ಟು ವರ್ಷಗಳು ಸ್ವಾತಂತ್ರ್ಯ ಬಂದ ನಂತರ ಕೂಡ ಹೋರಾಟ ಮಾಡಿ ನಾವು ಮನೆಗಳನ್ನು ತಗೊಳ್ಳೋಂಥ ದುಸ್ಥಿತಿಯಲ್ಲಿ ನಾವು ಇವತ್ತು ಈ ಒಂದು ಪರಿಸ್ಥಿತಿಗೆ ಬೀದಿಗೆ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಇದರ ಹಿನ್ನೆಲೆ ಏನು ಇವತ್ತು ಅಂತಂದರೆ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಪಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ರಲ್ಲಿ ಬಲಾಢ್ಯರಾಗಿರ್ತಕ್ಕಂತಹ ಬೇರೆ ಬೇರೆ ರಾಜ್ಯಗಳವರು ಈ ಒಂದು ಭೂಮಿಯನ್ನು ಏನು ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ, ಭೂ ಕಬಳಿಕೆ ಅಂತಲೂ ಹೇಳ್ಬೋದು, ಅವರು ಈ ಭೂಮಿಯನ್ನು ಲಪ್ಟಾಯಿಸಲು ಪ್ರಾರಂಭ ಮಾಡಿದಾಗ ಸುತ್ತಮುತ್ತಲಿರ್ತಕ್ಕಂಥ ದಲಿತ ಕುಟುಂಬಗಳು ನಮ್ಮ ಮತ್ತು ಇತರೆ ವರ್ಗದವರು ಕೂಡ ನಮ್ಮ ಜೊತೆಗೂಡಿ 14/4/2022 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಇದೇ ಒಂದು ಸ್ಥಳದಲ್ಲಿ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಕಾರಣ ಈ ಒಂದು ಜಮೀನು ಸರ್ಕಾರಿ ಜಮೀನಾಗಿರ್ತದೆ. ಇದರ ವಿಸ್ತೀರ್ಣ 8 ಎಕರೆ 11 ಗುಂಟೆ ಆಗಿರುತ್ತೆ. ಇದರಲ್ಲಿ ಇದುವರೆಗೂ ಕೂಡ ಯಾರಿಗೆ ಮಂಜೂರು ಆಗಿರೋದು ಇಲ್ಲ. ಆ ಒಂದು ಕಾರಣದಿಂದ ನಾವು ಅನೇಕ ಬಾರಿ ಅನೇಕ ಅಧಿಕಾರಿಗಳ ಮನವೊಲಿಸಿದಾಗ ಅವರು ನಮಗೆ ಯಾವುದೇ ರೀತಿಯ ಆಶ್ವಾಸನೆ ನೀಡದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನೊಂದು ನಾವು ಇಲ್ಲಿ ಅವತ್ತು ಗುಡಿಸ್ಲಾಕುವಂಥ ಪ್ರಯತ್ನವನ್ನು ಮಾಡಿದಾಗ ಇನ್ನೊಬ್ಬರು ಬಂದು ಬೇರೆ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ನಡೀತು. ಆಗ ನಮ್ಮ ಮೇಲೆ ಮಧ್ಯರಾತ್ರಿ ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಎಬ್ಬಿಸಿದ್ರು ಅಥವಾ ಕಾನೂನು ರೀತಿ ನಮ್ಮನ್ನು ಇಲ್ಲಿಂದ ಪಲಾಯನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಆಗಿನಿಂದ ನಮ್ಮ ಮೇಲೆ ಸುಮಾರು ಒಂದು 7-8 ಜನದ ಮೇಲೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಮೇಲೆ ಕೋರ್ಟಲ್ಲಿ ದಾವೆ ಹಾಕಿದರು. ಅದರ ವಿರುದ್ಧವಾಗಿ ನಾವು ನಿಂತಿದ್ದೀವಿ. ಸೊ ಈಗ ತಕ್ಷಣಕ್ಕೆ ಈ ಒಂದು ಪ್ರಸಂಗ ಯಾಕೆ ಕಾರಣ ಅಂತಂದರೆ ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಮಿಲಿಟರಿಯವರು ಇದು ನಾವು 6 ವರ್ಷಗಳಿಂದ ಸ್ವಾಧೀನದಲ್ಲಿದ್ದೀವಿ, ಇದು ಮಂಜೂರು ಮಾಡಿಕೊಡ್ಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಮನವೊಲಿಸಿರ್ತಾರೆ. ಈ ಒಂದು ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಸರಿಯಾದಂಥ ವಿಚಾರ ಮುಟ್ಟಿಸಿರಲ್ಲ, ಮಾಹಿತಿ ಹೋಗಿಲ್ಲ. ಆದ ಕಾರಣದಿಂದ ಕಾನೂನುಬದ್ಧವಾಗೋ ಅಥವಾ ಬೇರೆ ರೀತಿಯ ಉದ್ದೇಶಕ್ಕೋ ಗೊತ್ತಿಲ್ಲ. ನಮ್ಮ ಗಮನಕ್ಕೆ ಬಂದಾಗ ಇವತ್ತು ಏನು ಈ ಸರ್ವೆ ಕಾರ್ಯ ಪ್ರಾರಂಭ ಆಗಿತ್ತು ಅದನ್ನು ನಾವು 4 ದಿವಸದಿಂದ ಮಾನ್ಯ ತಹಸೀಲ್ದಾರ್ ಅವರಿಗೂ RI ಸಾಹೇಬರಿಗೆ ಸಂಬಂಧಪಟ್ಟಂಥ ಎಲ್ಲ ರೆವಿನ್ಯೂ ಇಲಾಖೆಯವರ ಗಮನಕ್ಕೆ ತಂದಿರ್ತೇವೆ. ಮತ್ತು ಏನು ಇದು ಕಾನೂನು ದಾವೆ ಇದೆ ಅದನ್ನು ನೀವು ಧಿಕ್ಕಾರ ಮಾಡಬೇಡಿ, ವೈಲೇಟ್ ಮಾಡಬೇಡಿ ಅಂತ ಬಂದವ್ರನ್ನ ನಾವು ಮನವೊಲಿಸಿರ್ತೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಏನು ಬಡ ಕುಟುಂಬಗಳು ಮತ್ತು ನಮ್ಮ ಹಿರಿಯ ದಲಿತ ಮುಖಂಡರುಗಳು, ನನ್ನ ಸಮಕಾಲೀನ ಎಲ್ಲ ಮುಖಂಡರುಗಳು ಸಹ ಇವತ್ತು ಸೇರಿ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ನಾವೆಲ್ಲರೂ ಸಹ ನಮ್ಮ ರೆವಿನ್ಯೂ ಇಲಾಖೆ ತಾಲೂಕು ದಂಡಾಧಿಕಾರಿಗಳವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ತಲುಪಿಸ್ತಾ ಇದ್ದೀವಿ. ದಯವಿಟ್ಟು ಬಡವರ ಮೇಲೆ ಅನ್ಯತಾ ಭಾವಿಸಬೇಡಿ. ನಮ್ಮ ಹಕ್ಕಿದು, ನಮ್ಮ ಹೋರಾಟ. ನಮಗೆ ನಿವೇಶನಗಳಿಂದ ಸುಮಾರು ಒಂದು 100 ಕುಟುಂಬಗಳಲ್ಲಿ ಬೀದಿ ಪಾಲಾಗುವಂಥ ಪರಿಸ್ಥಿತಿಯಲ್ಲಿದ್ದೀವಿ ಇವತ್ತು ಕೂಡ. ಹಾಗಾಗಿ ತಾವೆಲ್ಲರೂ ಕೂಡ ಏನು ಸಂಬಂಧಪಟ್ಟಂಥ ನಮ್ಮ ಈ ರಾಜ್ಯದಲ್ಲಿರ್ತಕ್ಕಂಥ ಇಲಾಖೆಯಲ್ಲಿರ್ಬೋದು, ಸಮುದಾಯದವರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಯಾವುದೇ ಒಂದು ವ್ಯಕ್ತಿಯಾಗಿರ್ಬೋದು, ಈ ಬಡವರ ಮೇಲೆ ಕರುಣೆ ತೋರಿಸಿ ಏನಿವತ್ತು ನಮ್ಮ ಈ ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ, ನಮಗೆ ನ್ಯಾಯಯುತವಾದಂತಹ ಕಾನೂನುಬದ್ಧವಾಗಿರ್ತಕ್ಕಂತಹ ಸಮುಚಿತವಾಗಿರ್ತಕ್ಕಂಥ ಒಂದು ನಿವೇಶನಗಳನ್ನು ಕಲ್ಪಿಸಿ ನಾವಿಲ್ಲಿ ಸಹಜೀವನ ಮಾಡಲಿಕ್ಕೆ ನಾವೇನು ಇಲ್ಲಿ ಜಾತಿ ವ್ಯವಸ್ಥೆ ಅಂತ ನಾವೇನು ಇಟ್ಟಾಕಿಲ್ಲ. ಇಲ್ಲಿ ಯಾವುದೇ ಧರ್ಮದ ಬಡವರಾಗಿರ್ಬೋದು ಈ ಒಂದು ಇದರಲ್ಲಿ ಅನುಕೂಲ ಮಾಡಿಕೊಟ್ಟು ನಮ್ಮ ಒಂದು ಈ ಹೋರಾಟ ಮತ್ತು ದಲಿತ ಕುಟುಂಬಕ್ಕೆ ಅನುಕೂಲ ಆಗುವಂಥ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ತೀರ್ಮಾನ ತಗೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಅವರ ಒಂದು ಗಮನಕ್ಕೆ ತಲುಪಲಿ ಅಂತ
ಮತ್ತು ಸರ್ಕಾರದ ಗಮನಕ್ಕೂ ಸಹ ಈ ಮಾಹಿತಿ ಹೋಗಲಿ ಅಂತ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ನಾವಿಲ್ಲ ಹಮ್ಮಿಕೊಂಡಿದ್ದೀವಿ. ಬರ್ತಕ್ಕಂಥ ಬೆಳವಣಿಗೆಗಳು ನಮ್ಗೆ ಗೊತ್ತಿಲ್ಲ, ಏನೇನು ರೆವಿನ್ಯೂ ಆ್ಯಕ್ಟ್ಗಳು ಏನಿರ್ತಾವೋ ನಮ್ಗೆ ಗೊತ್ತಿಲ್ಲ ಸಹ. ಇದು ಅನ್ಯತಾ ಭಾವಿಸದೆ ತಪ್ಪು ತಿಳ್ಕೊಬಾರದು. ದಯವಿಟ್ಟು ನಮಗೆ ಸರ್ಕಾರ ನಮ್ಮ ಪರವಾಗಿ ನಿಂತು ನಮಗೆ ನಿವೇಶನಗಳನ್ನು ಕೊಡಿಸ್ಬೇಕಾಗಿ, ಜೊತೆಗೆ ಸಾರ್ವಜನಿಕವಾಗಿ ಏನು ಅನುಕೂಲ ಇಲ್ಲಿ ಸಾಧ್ಯತೆ ಆಗುತ್ತೋ, ಒಂದು ಅಂಬೇಡ್ಕರ್ ಮ್ಯೂಸಿಯಂ ಆಗಿರ್ಬೋದು, ಇಡೀ ನಮ್ಮ ತಾಲೂಕಲ್ಲೇ ಇಲ್ಲ, ಜಿಲ್ಲೆಯಲ್ಲೇ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇವತ್ತಿಗೆ ಏನು ಅಂಬೇಡ್ಕರ್ ಅವರ ಮ್ಯೂಸಿಯಂ ಇಲ್ಲ, ಅಥವಾ ಅಂಬೇಡ್ಕರ್ ಅವರ ಗ್ರಂಥಾಲಯ 50 ಲಕ್ಷ ಪುಸ್ತಕಗಳು ಓದಿರ್ತಕ್ಕಂಥ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿಯ ಗ್ರಂಥಾಲಯ ಇವತ್ತು ಈ ಜಿಲ್ಲೆಯಲ್ಲಿಲ್ಲ ಅಂತಂದರೆ ಹೋರಾಟದ ಹುಟ್ಟೂರು ಇದು. ನಮಗೆಲ್ಲ ಕೂಡ ನೋವಿದೆ. ಹಾಗಾಗಿ ಇಂಥ ಒಂದು ಸ್ಥಳದಲ್ಲಿ ಏನು ಆ ಒಂದು ಗ್ರಂಥಾಲಯವನ್ನು ನಮಗೆ ಮೀಸಲಿಟ್ಟು ಉಳಿದಂಥ ಜಾಗದಲ್ಲಿ ನಮಗೆ ನಿವೇಶನಗಳನ್ನು ಕೊಡಿಸಬೇಕಾಗಿ ನಾವು ಸಂಘಟನಾ ಪರವಾಗಿ, ಬಡವರ ಪರವಾಗಿ ಈ ಬೇಡಿಕೆಯನ್ನು ಒತ್ತಾಯಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸ್ವೀಕರಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ವಂದಿಸುತ್ತಾ ಜೈ ಭೀಮ್. ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ ಏನು ಇಷ್ಟೊತ್ತು ನಮ್ಮ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲ ಈ ವಿಚಾರವಾಗಿ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಾರೆ. ನಾವು ಮಧ್ಯಾಹ್ನ 1 ಗಂಟೆ 1:15 ಗಂಟೆ ಆಗಿತ್ತು. ಆ ಸಮಯಕ್ಕೆ ನಮಗೆ ಈ ಕಡೆಯಿಂದ ಯಾರೋ ಪ್ರಭಾವಿ ವ್ಯಕ್ತಿಗಳಿಂದ ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿದಂಥವರಿಗೆ ಪಂತನಹಳ್ಳಿಯಲ್ಲಿ ಬಡವರಿಗಾಗಿ ಇದ್ದಂಥ ಜಮೀನನ್ನು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿರೋಂಥ ರಿಟೈರ್ಡ್ ಆಗಿರೋಂಥ ವ್ಯಕ್ತಿಗೆ ಮಂಜೂರು ಮಾಡ್ತಾಯಿದ್ದಾರೆ. ಅಲ್ಲಿನ ಜಮೀನನ್ನು ಸರ್ವೆ ಮಾಡ್ತಾಯಿದ್ದಾರೆ ಅಂತ ತಿಳಿಸಿದ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬಂದು ಅಲ್ಲಿ ಏನು ಸರ್ವೆ ಮಾಡ್ತಾಯಿದ್ದಾರೋ ಸರ್ವೆ ಮಾಡೋರನ್ನ ನಿಲ್ಲಿಸಿ, ಈ ಜಮೀನು ನಮಗೆ ಸೇರಿರೋಂಥ ಜಮೀನು, ಈ ಜಮೀನು ಬೇರೆಯವ್ರಿಗೆ ಬಿಡಲ್ಲ. ನಾವು 10 ವರ್ಷಗಳ ಹಿಂದೆಯೇ ನಾವು ಈ ಜಮೀನು ನಮ್ಮವ್ರಿಗೆ ಆಗಬೇಕು, ನಮ್ಮವ್ರಿಗೆ ಸೆಡಿಗಳು ಕೊಡಬೇಕು, ನಮ್ಮವ್ರಿಗೆ ಉಲೆ ಮಾಡೋಂಥವ್ರಿಗೆ ನಾವು ಜಮೀನು ಕೊಡಬೇಕು ಅಂತ ನಾವು ಆಗಿನ ಕಾಲದಲ್ಲಿ 10 ವರ್ಷ ಹಿಂದೆಯೇ ನಾವು ಸರ್ಕಾರಕ್ಕೆ ಅರ್ಜಿಗಳನ್ನು ಕೊಟ್ಟಿದ್ದೇವೆ. 1-2 ಸತಿ ಅಲ್ಲ, 10 ಸತಿ ಕೊಟ್ಟಿದ್ದೇವೆ. ಆಗಿನ ಸಂದರ್ಭದಲ್ಲಿ ವೈ ಸಂಪಂಗಿ ಅನ್ನೋರು MLA ಆಗಿದ್ದರು. ಅವರನ್ನು ಈ ಸ್ಥಳಕ್ಕೆ ಕರ್ತಂದಿದ್ದೇವೆ. ಅವ್ರ ಗಮನಕ್ಕೂ ಈ ಜಮೀನನ್ನು ಏನಿದೆಯೇ ಈ ಜಮೀನು ನಮ್ಮವ್ರಿಗೆ ಉಳಿಸಬೇಕು, ನಮ್ಮವ್ರಿಗೆ ಕೊಡಬೇಕು. ಏನಿದು ವಿಕೋಟೆ ಮತ್ತು ಕುಪ್ಪಂ ರಸ್ತೆ ಪಕ್ಕದಲ್ಲಿರುವಂಥ ಜಮೀನು, ಸಾವಿರಾರು ಕೋಟಿಗಳಿಗೆ ಬಾಳುವಂಥ ಜಮೀನನ್ನು ಯಾರೋ ಮಧ್ಯವರ್ತಿಗಳಿಗೆ, ಯಾರೋ ಪ್ರಭಾವಿ ವ್ಯಕ್ತಿಗಳಿಂದ ಯಾರೋ ಒಬ್ಬ ಮಿಲಿಟರಿ ಅವರನ್ನ ಸೂಕ್ಷಣೆ ಮಾಡಿ ಅವ್ರ ಹೆಸರಲ್ಲಿ ಮಾಡುವಂಥ ಕೆಲಸ ಹುನ್ನಾರ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಬಿಡಲ್ಲ. ಅದು ವಿರುದ್ಧವಾಗಿ ನಾವು ಹೋರಾಡಕ್ಕೂ ಸಿದ್ದೆ. ನಾಳೆ ಏನು ಈ ಪಂತನಲ್ಲಿ ಸುತ್ತಮುತ್ತಲು 4-5 ಊರುಗಳಿಂದ ನಾವು ಇಲ್ಲಿಂದನೇ ಹೆಣ್ಮಕ್ಕಳು, ನಾವು ಹುಡುಗರು ಎಲ್ಲರೂ ಇಲ್ಲಿಂದ ನಾವು DC ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಅರ್ಜಿ ಕೊಡುವಂಥ ಕೆಲಸನೂ ನಾವು ಮಾಡ್ತೀವಿ. ಇದ್ರ ಮೇಲೆ ಏನಾದರೂ ಪ್ರಭಾವಿ ವ್ಯಕ್ತಿಗಳೇನಾದರೂ ಧೋರಣೆ ಮಾಡಿ ನಮ್ಮವರಿಗೆ, ನಮ್ಮ ಕುಟುಂಬಗಳಿಗೆ ಸೇರುವಂಥ ಜಮೀನನ್ನೇನಾದರೂ ಒಡೆಯೋ ಹುನ್ನಾರ ಮಾಡಿದ್ರೆ ಅದರ ವಿರುದ್ಧವಾಗಿ ನಾವು ಹೋರಾಡ್ತೀವಿ. ನಾವು ಪ್ರಾಣ ಆದರೂ ಬಿಡ್ತೀವಿ ಮತ್ತು ಈ ಜಮೀನು ನಮ್ಮವ್ರಿಗೆ ಸೇರಲೇಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಈ ಸರ್ಕಾರಕ್ಕೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಕಚೇರಿ ಅಧಿಕಾರಿಗಳಿಗೆ ನಾನು ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೈ ಭೀಮ್. ಬಡವರಿಗೂ ಸಹ ಇಲ್ಲಿ ವಸತಿ ರಹಿತರಾಗಿರ್ತಕ್ಕಂಥವ್ರಿಗೆ ವಸತಿ ಬೇಕಂತ ಹೇಳ್ಬಿಟ್ಟು ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಆ ಆದೇಶದ ಪ್ರಕಾರ ಏನಿದೆ ನಮ್ಮ ಸಂಘಟನೆ ನಾಯಕರು, ತಿಳುವಳಿಕೆ ಇರೋರು ಅರ್ಜಿಗಳನ್ನ ಹಾಕಿಸ್ತಾ ಇದ್ದೀವಿ ಪಂಚಾಯಿತಿಗಳಲ್ಲಿ. ಆ ಅರ್ಜಿಗಳನ್ನು ಏನು ಮಾಡಿದ್ದಾರೆ, ಯಾವ ಪ್ರೋಗ್ರೆಸ್ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ EO ಸಾಹೇಬರಿಗೆ ನಾವು 2 ಸಲ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ನಾವು ಅದನ್ನು ಕೈಗೆತ್ಕೊಳ್ತೀವಿ ಅಂತಂದರೆ ಅದು ಯಾವಾಗ ಹತ್ಕೊಳ್ತಾರೋ ಅಥವಾ ಸರ್ಕಾರದ ನಾರ್ಮ್ಸ್ ಏನಿದೆಯೋ ಆ ನಾರ್ಮ್ಸ್ ಕೆಳಗಡೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಕೆಲವು ಕಡೆ ನಾವು ಬಂದಾಗ ಜಮೀನಿಲ್ಲ, ಜಮೀನು ತೋರಿಸಿ ಅಂತ ಪ್ರಸ್ತಾಪ ಬರುತ್ತೆ. ಇಂಥ ಒಂದು ಪ್ರಸ್ತಾಪ ಬಂದಾಗ KGF ಕಡೆಯಿಂದ ಯಾರೋ ಅನಾಮಿಕವಾಗಿ ಬಂದ್ಬಿಟ್ಟು ನಾವು ಮಿಲಿಟ್ರಿ ಸರ್ವಿಸ್ ಮಾಡಿದ್ದೀವಿ. ಮಿಲಿಟ್ರಿ ಸರ್ವಿಸ್ ಅವ್ರಿಗೆ ನಮಗೆ ಆದೇಶ ಆಗಿದೆ DC ಕಡೆಯಿಂದ, ಅದರಿಂದ ನಮಗೆ ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ ಅಂತ RI ಸಾಹೇಬರು ಮಂಜುನಾಥ್ ಅವರು ಮತ್ತು ಸರ್ವೇಯರು ಮೌಲಾನಾ ಸಾಹೇಬರು, ಸರ್ವೇಯರ್ಗಳು ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಬಂದಿರ್ತಾರೆ. ಬಂದ ತಕ್ಷಣ ಲಕ್ಷ್ಮೀಪತಿ ಅವರು ವಿಷಯ ಮುಟ್ಟಿಸಿ ಈ ಥರ ಆಗಿದೆ ಅಂತ ಹೇಳಿದ್ರು. ನಾವೆಲ್ಲರೂ ಸೇರಿಕೊಂಡು ಅವ್ರನ್ನ ಸರ್ವೆ ಬೇಡ ಅಂತೇಳಿ ನಾವು ಅವರಿಗೆ ತಡೆ ಮಾಡಿದ್ವಿ. ತಡೆ ಮಾಡಿದಾಗ ಅವ್ರಿಗೂ ನಮ್ಗೆ ಸ್ವಲ್ಪ ನಡೀತು. ಇಲ್ಲ, ನಾವು ಮೆಜರ್ಮೆಂಟ್ ಮಾಡಲೇಬೇಕು ಅಂತ ಅವರು ನಾವು ಮಾಡಿಕೊಡ್ದು ಅಂತ ನಾವು ಆವಾಗ ನಡೆದು ಏನಾಯ್ತು ಅಂದರೆ ನಮ್ಮ ನಾಯಕರೆಲ್ಲರೂ ಸ್ವಲ್ಪ ಲೇಟ್ ಆಯಿತು. ಬಂದಾಗ
ಅವರೆಲ್ಲರೂ ಒಟ್ಟಿಗೆ ಆಚೆ ಹೋದರು, ಇಲ್ಲಿಂದ ಜಾಗ ಬಿಟ್ಟು ಆಚೆ ಹೋಗಿದ್ದಾರೆ. ನಮ್ಮ ಒಂದು ಬೇಡಿಕೆ ಏನಂದರೆ ಈ ಪತ್ರಕರ್ತರ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂತಂದರೆ, ಪಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ರಲ್ಲಿ ಸುಮಾರು 8 ಎಕರೆ 11 ಗುಂಟೆ ಜಮೀನು ಇದು ಸರ್ಕಾರಿ ಜಮೀನಾಗಿರುತ್ತೆ. ಈ ಜಮೀನನ್ನು ನಾವು ಸುಮಾರು ನಮ್ಮ ಎಲ್ಲ ದಲಿತ ಸಂಘಟನೆಗಳು ನಾವು ಇಲ್ಲಿರ್ತಕ್ಕಂಥ ಕಡು ಬಡವರು ಅವ್ರಿಗೆ ಸುಮಾರು 9-10 ವರ್ಷಗಳಿಂದ ನಿವೇಶನಗಳಿಗೆ ಕೊರತೆಯಾಗಿದೆ. ಅದಕ್ಕೆ ಮೀಸಲಿಡಬೇಕಂತ ಹೇಳಿ ನಾನು ನಮ್ಮ ಸಂಘಟನೆಗಳ ಮುಖಂಡರುಗಳು ಕೂಡ ಸಹ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ರವರಿಗೆ ಮನವಿಗಳನ್ನು ಕೊಡ್ತಾ ಇದ್ದರೂ ಕೂಡ ಇದುವರೆಗೂ ಅವರು ನಮ್ಮ ಅರ್ಜಿಗೆ ಕ್ಯಾರೆ ಅಂತಕ್ಕಂಥ ಇದೇ ಇಲ್ಲ. ನಾವೇನಾಗಿದ್ದೇವೆ ಅಂತಂದರೆ, ಇಲ್ಲಿ ಯಾರಾದರೂ ಬೇರೆ ಬೇರೆಯವರು ಇದು ನನ್ನ ಜಮೀನು, ಇದು ಸರ್ಕಾರಿ ಜಮೀನು ಆಗಿರೋದ್ರಿಂದ ಚಿಕ್ಕಪಟ್ಟೆಯವರು ಬಂದು ಇದು ನನ್ನದು ಸೇರಿದ್ದು ಅಂತ ಹೇಳ್ಕೊಂಡು ಇದನ್ನು ಇಲ್ಲಿ ಬ್ಲೇಮ್ ಮಾಡಿಕೊಂಡು ಬರ್ತಾನೆ ಇದ್ರು. ಇವತ್ತಿನ ದಿನ ಏನಾಗಿದೆ, ನಾವು ಏನಂತಂದರೆ ಇವತ್ತಿನ ದಿನ ಯಾರೋ ಒಬ್ಬರಿಗೆ ಮಿಲಿಟರಿ ಅವರಿಗೆ ಈ ಜಮೀನನ್ನು ಮಂಜೂರಾಗಿದೆ ಅಂತ ಹೇಳ್ಬಿಟ್ಟು ಬಂದು ಸರ್ವೆ ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ನಮ್ಮ ಸಂಘಟನೆಗಳ ಮುಖಂಡರುಗಳು ಕೆಲವರು ನಮಗೆ ಫೋನ್ ಮಾಡಿ ತಿಳಿಸಿದಾಗ ನಾವು ಬಂದು ಅದನ್ನು ಸ್ಟಾಪ್ ಮಾಡಿಸಿ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ತೀವಿ. ಈ ಸರ್ಕಾರ ಸುಮಾರು 10 ವರ್ಷಗಳಾಗಿ ಪಂಚಾಯಿತಿಗಳಲ್ಲಿ ಅರ್ಜಿಗಳನ್ನು ಕೊಟ್ಕೊಂಡು ಅವು ಕೊಳಿತಾ ಇದ್ದಾವೆ. ಪಂಚಾಯಿತಿ ಅಧ್ಯಕ್ಷರುಗಳಾಗಲಿ ಇಲ್ಲ ತಾಲೂಕು ಇಒ ಆಗಲಿ ಇಲ್ಲ ತಹಸೀಲ್ದಾರ್ ಆಗಲಿ ಜಮೀನನ್ನು ಗುರುತಿಸ್ಕೊಟ್ಟು ಅವರಿಗೆ ಸೈಟ್ಗಳನ್ನು ಮಂಜೂರು ಮಾಡುವಲ್ಲಿ ತುಂಬ ವಿಫಲರಾಗಿದ್ದಾರೆ ಅಂತಂದರೆ ಹೇಳೋದಕ್ಕೆ ಅದು ನಾಚಿಕೆ ಆಗ್ತದೆ ನಮಗೆ. ಏನಂತಂದರೆ ಇವರು ಸುಮಾರು ಆಂಧ್ರ ಗಡಿಯಿಂದ ಬಂದಿರತಕ್ಕಂಥವ್ರಿಗೆ ತಹಸೀಲ್ದಾರ್ ಅವರು ಸುಮಾರು ಎಕರೆಗಳನ್ನು ಮಂಜೂರು ಮಾಡಿಕೊಡ್ತಾರೆ. ಇಲ್ಲಿರ್ತಕ್ಕಂಥ ದಲಿತ ಜನಾಂಗದವರಿಗೆ ಕಡುಬಡವರಿಗೆ ಒಂದು 30-40 ಸೈಟ್ ಕೊಡೋದಕ್ಕೂ ಅವರಿಗೆ ಆ ಸರ್ಕಾರಕ್ಕೆ ಆಗಲಿ ಆ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತಕ್ಕಾಗಲಿ ಯೋಗ್ಯತೆಯೇ ಇಲ್ಲ ಅಂತ ನಾನು ನೇರವಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಈ ಜಮೀನನ್ನು ನಾವು ಕಾವಲುಗಾರರಾಗಿ ಇದನ್ನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಯಾವಾಗಲೂ ಓಡಾಡಿ ನಮ್ಗೆ ಸಾಕಾಗಿ ಇವತ್ತಿಲ್ಲಿಂದ ಜನರನ್ನೆಲ್ಲ ಕರೆಸಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಆದರೂ ಗಮನ ಕೊಟ್ಟು ನಮಗೆ ಇಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನನ್ನು ಭೂಗಳ್ಳರಿಗೆ ಅನುಕೂಲ ಮಾಡಿಕೊಡುವುದನ್ನು ಬಿಟ್ಟು ನಮ್ಮ ದಲಿತ ಸಮುದಾಯದ ಜನರಿಗೆ ಸೈಟ್ಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿನ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೂ ಕೂಡ ಹಾಗೂ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ನಮ್ಮ ಜನರಿಗೆ ನೀವು ಏನಾದರೂ ಸೈಟ್ಗಳು ಕೊಟ್ಟಿಲ್ಲ ಅಂತಂದರೆ ಇದೇ ಜಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಎಲ್ಲ ಸಂಘಟನೆಗಳು ಎಲ್ಲ ಸೇರಿಕೊಂಡು ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡುತ್ತೇವೆ ಅಂತ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಗಿಡಮಾತ್ನಳ್ಳಿ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಸೈಟ್ಗಳಿಗಾದರೂ ಹೋರಾಟಗಳು ಮಾಡಿ ಈ ಜಾಗನ ನಮಗೆ ಸೈಟ್ಗಳು ಮಾಡಿಕೊಡ್ಬೇಕಂತ ಇವತ್ತಲ್ಲ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ನನ್ನ ಹೆಸರು ಕೆಂಚಪ್ಪ ಅಂತ, ಕರ್ನಾಟಕ ದಲಿತ ಡಿಸ್ಟ್ರಿಕ್ಟ್ ಕನ್ವೀನರು, ಬಡಮಾಕ್ನಳ್ಳಿ ಗ್ರಾಮ ಅಂದು. ನಾವು ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ತಾನೇ ಇದ್ದೀವಿ. ಆಂಧ್ರದವರಿಗೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರಿಗೆ ಮಾತ್ರ ಮಂಜೂರು ಮಾಡೋದಕ್ಕೆ ಸರ್ಕಾರದಲ್ಲಿ ಆದೇಶ ಇದೆ. ಬಡವರಾದ ಕರ್ನಾಟಕದ ಗಡಿ ಭಾಗದಲ್ಲಿರ್ತ ಜನರಿಗೆ ಹಕ್ಕುಪತ್ರ ಆಗಲಿ ಏನಾಗಲಿ ಕೊಡ್ತಾ ಇಲ್ಲ. ಅವ್ರು ಕೊಡೋದಕ್ಕಾಗಲಿ ಏನಾಗುತ್ತೋ ಗೊತ್ತಾ ಇಲ್ಲ. ಇಲ್ಲಿ ಸೈಟ್ಗಳಾಗಬೇಕಂತ ಈ ಕಡೆ ಆ ಕಡೆ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಅದನ್ನೆಲ್ಲ ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದಾಗ ಕೂಡ ನಾವು ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟು ತೆರವುಗೊಳಿಸಿದ್ದೀವಿ. ಈಗಿರುವಾಗ ಈ ಏರಿಯಾನಲ್ಲಿರ್ತಕ್ಕಂಥ ತುಂಬ ಅಮಾಯಕರು, ಧೈರ್ಯ ಸಾಲದವ್ರಿಗೆ ಸಂಘಟನೆ ಅವ್ರಿಗೆ ಬಲ, ಈ ಸಂಘಟನೆಯಿಂದ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾನೆ ಬರ್ತಿದ್ದೀವಿ. ಇದು ಸರ್ವೆ ನಂಬರು 74. ಈ ಸರ್ವೆ ನಂಬರ್ನಲ್ಲಿ ಹೋರಾಟಗಳು ಮಾಡ್ತಾನೆ ಬರ್ತಾಯಿದ್ದಾರೆ. ಆದರೆ ಇವತ್ತು ಯಾರೋ ಒಬ್ಬ ಮಿಲಿಟರಿ ಸರ್ವೀಸರ್ ನನಗೆ ಮಂಜೂರಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಗುಂಪುಗಾರಿಕೆ ಮಾಡಿಕೊಂಡು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ, ಅಲ್ಲಿ ಕೊಟ್ಟಿದ್ದೀವಿ ಅಂತ ತಹಸೀಲ್ದಾರ್ ಸರ್ವೆಯವ್ರನ್ನ ಕರ್ಕೊಂಡು ಸರ್ವೆ ಮಾಡಿದ್ದು ಆಗ್ತಾಯಿದ್ದು. ಇಲ್ಲಿ ಗಲಾಟೆಗಳಾಗ್ತಾ ಇದೆ ಅಂತ ನಮಗೆ ಅಲ್ಲಿಗೆ ನಮಗೆ ಬೇತ್ಮಾಳದವ್ರಿಗೆ ನಮಗೆ ಮೆಸೇಜ್ ಬಂತು. ನಾನು ಕೃಷ್ಣಮೂರ್ತಿ, ಸುಬ್ರಹ್ಮಣಿ, ನಮ್ಮ ರಾಧಾಕೃಷ್ಣ ಇವರೆಲ್ಲ ಇಲ್ಲಿ ನಮ್ಮ ಚಂದ್ರಾಯನ ಮೇಲೆ ಹಲ್ಲೆ ಮಾಡೋದು ಕೂಡ ಪ್ರಯತ್ನ ಪಟ್ಟಿದ್ರು. ನಾವು ಧೈರ್ಯ ಹೇಳಿದ್ವಿ, ನಾವು ಬರ್ತಾ ಇದ್ದೀವಿ, ಸರ್ವೆ ಮಾಡಿಸ್ಬೇಡ, ಕಿತ್ತು ಎಸೆಯ ಕಡೆ ಅಂತೇಳಿ ಹೇಳಿದ್ಮೇಲೆ
ಅವರು ಸ್ವಲ್ಪ ರೊಚ್ಚಿಗಿದ್ದಿದ್ರು. ಅಷ್ಟರೊಳಗೆ ನಾವು ಬಂದಿವಿ. ಅಷ್ಟರೊಳಗೆ ಲಕ್ಷ್ಮೀಪತಿ, ಸುಬ್ರಹ್ಮಣಿ, ಶಿವಕುಮಾರ್, ಇನ್ನೂ ಪಂತನಹಳ್ಳಿ ಗ್ರಾಮಸ್ಥರು, ಜೀರ್ಮಕ್ನಳ್ಳಿ, ಆಂಗಿ ಇವರೆಲ್ಲ ಒಟ್ಟಿಗೆ ಇಲ್ಲಿದ್ದು ಅವ್ರಿಗೆಲ್ಲ ಧೈರ್ಯ ಮೂಡಿಸಿದ ಮೇಲೆ ಹೇಳಿದ್ವಿ ನಾವು, ನೀವು ಈ ಜಾಗ ನಿಮ್ಮದು, ಬೇರೆ ಯಾರಿಗೂ ಬಿಡಬೇಡಿ. ನಿಮಗೆ ಮನೆ ಆಗಲಿಲ್ಲ, ಇರೋದಕ್ಕೆ ಜಾಗ ಆಗಲಿಲ್ಲ, ಸಿಲಿಂಡರ್ಗಳಿಲ್ಲ, ಕುಡಿಯೋ ನೀರಿಗೆ ದಾರಿ ಇಲ್ಲ, ಅದು ಓಡಾಡೋದಕ್ಕೆ ದಾರಿ ಇಲ್ಲ ಅಂಥ ಪರಿಸ್ಥಿತಿ ಇರತಕ್ಕಂಥ ನೀವು ಇಲ್ಲಿ ಬಂದು ಸೈಟ್ಗಳು ಮಾಡಿಸೋಣ, ಬಂದು ಗೋಡ್ಸ್ಗಳಾಕಿರಿ. ನಾವು ಜಿಲ್ಲಾಧಿಕಾರಿಗಳನ್ನು ತರ್ತೀವಿ, ತಹಸೀಲ್ದಾರ್ಗಳನ್ನ ತರ್ತೀವಿ, ದೊಡ್ಡ ಹೋರಾಟನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಏನು ಮಹಾನುಭಾವ ವಿಶ್ವಕ್ಕೆ ಸೂರ್ಯರಾಗಿರ್ತಕ್ಕಂಥ BR ಅಂಬೇಡ್ಕರ್ ಅವರ ಒಂದು ಸಾಧನೆ ಏನು ಬಡವನಿಗೂ ಸಿಕ್ಕಬೇಕು, ಬಡವನಿಗೂ ನೆಲೆ ಇರಬೇಕು ಅಂತೇಳಿ ಏನು ಆದೇಶ ಸಂವಿಧಾನದಲ್ಲಿ ಬರೆದಿದ್ದಾರೆ, ಅದನ್ನು ಈ ಜೆಂಡಾ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಬಾಡದ ಕೆಳಗೆ ನಾವು ಹೇಳ್ತಾ ಇದ್ದೀವಿ. ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ, ನಾವು ಈ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲರೂ ನಮ್ಗೆ ಬಲ ಕೊಡ್ತಾರೆ. ಇನ್ನೂ ಜನ ಬಂದಿದ್ದರು, ಏನೇ ಹಾಲಿಂಡೋದು ಅದು ಇರುತ್ತೆ, ಇನ್ನೇ ಥರ ಇರುತ್ತೆ, ಅದಕ್ಕೆ ಒಟ್ಟೋಗಿದ್ದಾರೆ. ನಾಳೆ ಇನ್ನೂ ತುಂಬ ಜನ ಬರ್ತಾರೆ. ನಾವು ಇದನ್ನು ಹೋರಾಟ ಮಾಡೋಕ್ಕೆ ರೆಡಿ ಇದೆ ಅಂದ್ಬಿಟ್ಟು ಇವಾಗ ನಮ್ಮ ಕಣ್ಣಪ್ಪನವರು ತುಂಬ ಅಳದರು, ನಮ್ಮ ಇವರು ಮೋಹನ್ ಅವರು, ಇವರೆಲ್ಲ ತುಂಬ ನೊಂದು ಬೆಂದಿರ್ತಕ್ಕಂಥದ್ದು, ಹೋರಾಟ ಮಾಡಿ ಇದು ಮಾಡ್ತಕ್ಕಂಥ ವ್ಯಕ್ತಿಗಳು. ಅವರೆಲ್ಲ ನಾವು ಇವರಿಗೆ ಕೈ ಜೋಡಿಸಿ ಇವರಿಗೆ ಒಂದು ಫಲ ತುಂಬಿಸ್ಬೇಕಂತ ಹೇಳಿ ಬಂದಿದ್ದೀವಿ. ಈಗ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಕೊಟ್ಟಿರೋ ಹಳೆ ರೆಕಾರ್ಡ್ಸ್ ಏನಿದೆ ಅದನ್ನು ನಾವು ಹುಡುಕಬೇಕು. ಅದನ್ನು ಹುಡುಕಿಬಿಟ್ಟು ತಹಸೀಲ್ದಾರ್ ಆಗಲಿ ಅವನ್ನ ಹುಡುಕಿಬಿಟ್ಟು ನಮಗೆ ಹಿಂಗೆಲ್ಲ ಎಷ್ಟು ಅರ್ಜಿಗಳು ಕೊಡ್ತಾರೆ ನೋಡಿ, ಆ ಅರ್ಜಿಗಳ ಪ್ರಕಾರವಾಗಿ ನಾವು ಅವತ್ತೇ ಹೋರಾಟ ಮಾಡಿ ನಮ್ಗೆ ಬೇಕಂತೇಳಿ ಮಾಡ್ತಕ್ಕಂಥದ್ದು. ಈ ನೆಲವನ್ನು ನಮಗೆ ನಮ್ಮ ಜನಾಂಗಕ್ಕೆ ಇಲ್ಲಿ ಬಡವರು ಯಾರಿದ್ದಾರೆ ಅವರಿಗೆ ಒಂದೊಂದು ಸೈಟ್ ಮಂಜೂರು ಮಾಡಿಸ್ಕೊಡ್ಬೇಕಂತೇಳಿ ನನ್ನ ಒಂದು ಮನವಿ. ನಾವಿಲ್ಲಿ ಏತಕ್ಕಾಗಿ ಇಲ್ಲಿ ಸೇರಿದ್ದೀವಿ ಅಂತಂದರೆ, ನಮ್ಮ ಸರ್ಕಾರಿ ಜಮೀನನ್ನು ಯಾರೋ ಒಬ್ಬರು ಸೈನ್ಯದಲ್ಲಿ ಸೇವೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಈ ಒಂದು ಜಮೀನನ್ನು ಮಂಜೂರು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸರ್ವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ನಮಗೆ ತಿಳಿಸಿದ್ರು. ಅದಕ್ಕಾಗಿ ಇದೇನು ನೋಡೋಣ ಅಂತ ಬಂದರೆ, ಇಲ್ಲಿ ಪಂತನಹಳ್ಳಿ ಗ್ರಾಮದಲ್ಲಿ, ಜೀಡ್ಮಾಕ್ನಹಳ್ಳಿ ಗ್ರಾಮದಲ್ಲಿ, ಇನ್ನು ಸುತ್ತಮುತ್ತಲ ಗ್ರಾಮಗಳಲ್ಲಿ ಭಾಳ ಜನ ದಲಿತರು ಸೂರಿಲ್ಲದೆ ಕಷ್ಟಗಳನ್ನು ಪಡ್ತಾ ಇದ್ದಾರೆ. ಆದರೂ ಸಹ ಸುಮಾರು ವರ್ಷಗಳಿಂದ DC ಸಾಹೇಬರಿಗೆ, ತಹಸೀಲ್ದಾರ್ ಸಾಹೇಬರಿಗೆ, ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳಿಗೆಲ್ಲನೂ ನಾವು ಈಗಾಗಲೇ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಏನಂತ ಅಂತಂದರೆ, ನಮ್ಮ ದಲಿತರಿಗೆ ಒಂದು ಸೂರನ್ನು ಮಾಡ್ಕೊಳ್ಳೋದಕ್ಕೆ ಸೈಟ್ಗಳನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಬೇಕಾದಷ್ಟು ಸಲ ಕೊಟ್ಟಿದ್ದೀವಿ, ನೂರಾರು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ, ಪಂಚಾಯತಿಗೂ ಸಹ ಕೊಟ್ಟಿದ್ದೀವಿ. ಎಲ್ಲರೂ ತಗೊಂಡಿದ್ದಾರೆ. ಆದರೆ ಅದನ್ನು ಎಲ್ಲಿ ಬಿಸಾಕ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಒಬ್ರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಇವಾಗ ಯಾರೋ ಸೈನಿಕರಿಗೆ ಭೂಮಿ ಕೊಡಲಿ, ಆದರೆ ಇಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಇಲ್ಲದೆ ಇರೋವಂಥವ್ರಿಗೆ, ಇವ್ರಿಗೆ ಜಮೀನು ಇಲ್ದಿರಾ ಬೇರೆ ಕಡೆ ಕೊಡಲಿ, ನಮಗೂ ಸೈನಿಕರ ಮೇಲೆ ಗೌರವ ಇದೆ. ಆದರೆ ಇಲ್ಲಿ ನಮಗೆ ಸೂರನ್ನು ನಿರ್ಮಿಸ್ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದು ಮಿಲಿಟರಿ ಅವ್ರು, ನಾವು ಕೂಡ ದಲಿತರೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮೇಲೆ ಧುಮಕಿ ಹಾಕಿದ್ರು ಬಂದು, ಯಾರು ಸೈನಿಕರಿಗೆ ಯಾರಿಗೂ ಇದು ಮಾಡ್ಕೊಡ್ತಾ ಇದ್ದಾರಲ್ಲ ಅವರು. ಆದರೆ ನಾವೇ ಅವ್ರಿಗೂ ಕೊಡಲಿ, ಬೇರೆ ಕಡೆ ಬೇಕಾದಷ್ಟು 106 ಎಕರೆ ಜಮೀನಿದೆ, ಅಲ್ಲಿ ಕೊಡಲಿ. ಮೇಲ್ಪಲ್ಲಿ ಸರ್ವೆ ನಂಬರಲ್ಲಿ 106 ಎಕರೆ ಜಮೀನು ಇದೆ, 1000 ಎಕರೆಗಳಿದೆ, ಅದನ್ನು ಕೊಡಲಿ. ನಾವು ಗೌರವಿಸ್ತೀವಿ. ನಾವು ಬೇಕಂದ್ರೆ ಅವ್ರಿಗೆ ಹೇಳ್ತೀವಿ ನಿಮಗೆ ಜಮೀನನ್ನು ಕೊಡಲಿ ಅಂತ. ಗಡಿ ಭಾಗದಲ್ಲಿರುವಂಥ ಆಂಧ್ರ ಜನರಿಗೆ ಎಕರೆಗಟ್ಟಲೆ ಜಮೀನನ್ನು ಮಂಜೂರು ಮಾಡಿಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿ ಬದುಕ್ತಾ ಇರುವಂಥ ನಮ್ಮ ದಲಿತ ಕುಟುಂಬಗಳು ಅಲೆದಾಡ್ತಾ ಇದ್ದಾವೆ. ಇವತ್ತು ನೋಡು, ಇಲ್ಲಿ ಮಹಿಳೆಯರು ಇಲ್ಲಿ ಬಂದು ಏನಕ್ಕೋಸ್ಕರ ಕೂತ್ಕೊಂಡಿದ್ದಾರೆ, ನಮ್ಗೆ ಸೂರಿಲ್ಲ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಹೇಳೋದೇನಂತಂದರೆ, ಜಿಲ್ಲಾಧಿಕಾರಿಗಳಾಗಲಿ, ತಹಸೀಲ್ದಾರ್ ಸಾಹೇಬರಾಗಲಿ, ಇಒ ಆಗಲಿ, ನಮ್ಮ ಒಂದು ಈ ಮನವಿಯನ್ನು, ಈ ಒಂದು ಹೋರಾಟವನ್ನು, ನೋವನ್ನು ಅವರು ಅರ್ಥ ಮಾಡಿಕೊಂಡು ನಮಗೆ ಸೂರನ್ನು ಕಲ್ಪಿಸ್ಕೊಳ್ಳಿ ಅಂತೇಳ್ಬಿಟ್ಟು ನಾವು ಈ ಒಂದು ಇದರಿಂದ ನಾವು ಹೋರಾಟದಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. అప్పటినికా ఏమి చెప్పలే, అర్జీలంతా పెట్టిండాము, ఇచ్చిండాము, అవుతుంది అని చెప్పి సరే అయ్యినప్పుడు కానీ మేము ఇన్న వరకు గమ్మున ఉంటుంది. ఇప్పుడు ఎవరో గలాట్ పెట్టినారు, అందుకు మేము వచ్చిండాము. మాకు కావాలా మేము మిడిసేలేదు, మేము ఆపోతే వచ్చి ఎంత గుసులు మేము
3 ఇంకా పోరాడుతా ఉండేది. మేము ఇడిచేలే ఎవరు వచ్చినా ఏడకమ్మనే వస్తాము, మాట్లాడతాము. సర్కార్ది ఎవరు అవసరం మేము కాదు, మేము వస్తాము. కావాలా మాకు ఇండ్లు వాకులు లేదు. మేమందరం ఉండేవాళ్ళంతా ఎస్సీలేనే, ఎస్సీ ఎస్టీ లేదు. మా కేసుడు గుడిసున్నా మాట్లాడలే.